ತಮ್ಮನಿ, ವಿಶ್ವ ಹ್ಯಾಪಿ ಬರ್ತ್ಡೇ ಕಣೋ. ಹುಟ್ಟು ಹಬ್ಬದ ಶುಭಾಶಯಗಳು ನಿನಗೆ. ಥ್ಯಾಂಕ್ ಯು ಕಣೋ. ನೀನು ಒಬ್ಬನೇನ ಬಂದಿದ್ದು? ಆ ರಮೇಶ, ಪಿಂಕಿ, ವೆಂಕ ಯಾರು ಬರಲಿಲ್ವಾ? ನೋಡು, ಅವ್ರು ಯಾರು ನನ್ನ ಬರ್ತ್ಡೇಗೆ ವಿಶ್ ಮಾಡಲೇ ಇಲ್ಲ ಇನ್ನೂ. ಅವ್ರನ್ನ ನಾನು ಕರೆದೆ, ನಾನು ಆಮೇಲೆ ಬರ್ತೀನಿ ನೀನು ಹೋಗು ಅಂತಂದರು. ಅದಕ್ಕೆ ನಾನೇ ಬಂದೆ. ಸರಿ, ಏನು ಬರ್ತ್ಡೇ ದಿನ ಹೀಗೆ ಇದೆಯಲ್ಲೋ? ಹೊಸ ಬಟ್ಟೆ ಏನು ಹಾಕ್ಕೊಂಡಿಲ್ವಾ? ಮತ್ತೆ ಪಾರ್ಟಿ ಏನು ಕೊಡ್ತೀಯ ನಮಗೆ? ನನಗೂ ಕೇಕ್ ಕಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಕಣೋ. ನಮ್ಮ ಅಜ್ಜಿನೂ ನಮ್ಮ ಅಮ್ಮಯ್ಯ ಬೈತಾರೆ. ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ದೇವ್ರಿಗೊಂದು ದೀಪ ಹಚ್ಬಿಟ್ಟು 10 ರೂಪಾಯಿ ಚಾಕ್ಲೇಟ್ ಕೊಟ್ಬಿಡು ಸಾಕು ಅಂತಾರೆ. ಕೇಕ್ ಕಟ್ ಮಾಡಲ್ಲ ಕಣೋ. ಲೋ ತಮ್ಮಣ್ಣಿ, ನಾನು ಧೈರ್ಯ ಕೊಡ್ತೀನಿ, ನೀನು ಹಠ ಮಾಡು. ನನಗೆ ಕೇಕ್ ಬೇಕೇ ಬೇಕು ಅಂತ ನಿಮ್ಮಮ್ಮನೂ ನಿಮ್ಮ ಅಜ್ಜಿ ಮುಂದೆ ಹಂಗೆ ನಾಟಕ ಮಾಡು. ಬಿದ್ದೊಳ್ಳಾಡ್ಬಿಡು. ಅವ್ರೇನು ಕೊಡ್ಸಲ್ಲ ಅಂತಂದರೆ ಹತ್ಬಿಡು ಜೋರಾಗಿ. ಹಂಗೆ ಮಾಡಿದ್ರೆ ಅವ್ರು ಗ್ಯಾರಂಟಿ ಒಪ್ಕೋತಾರೆ. ಹಾಗೆ ಬಿರಿಯಾನಿ ಮಾಡಿಸೋ. ಬಿರಿಯಾನಿ ಪಾರ್ಟಿ ಮಾಡಿ ತುಂಬ ದಿನ ಆಯಿತು. ಓ ಹೌದಾ? ಹೀಗೆ ಮಾಡಿದ್ರೆ ನಮ್ಮಮ್ಮ ನಿಜವಾಗೂ ಒಪ್ಕೋತಾಳ? ನಿಮ್ಮ ಅಜ್ಜಿನೂ ಬಿರಿಯಾನಿ ಮಾಡಿಸ್ತಾಳೆ ಹಂಗಾರೆ? ಹಾಗಾದ್ರೆ ಬಾ ನೋಡೋಣ, ಅವ್ರ ಮುಂದೆ ಹಾಗೆ ನಾಟಕ ಮಾಡೋಣ. ನಿಜವಾಗ್ಲೂ ಇವತ್ತು ರಾತ್ರಿಗೆ ನೀನು ಕೇಕ್ ಕಟ್ ಮಾಡೇ ಮಾಡ್ತೀಯ? ಅಜ್ಜಿ, ಇವತ್ತು ನನ್ನ ಬರ್ತ್ಡೇ ಅಲ್ವಾ? ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿ ಎಲ್ರಿಗೂ ಮಟನ್ ಬಿರಿಯಾನಿ ಊಟ ಹಾಕೋಣ ಅಜ್ಜಿ. ನೀನೇನು ಚಿಕ್ಕ ಹುಡುಗನೇನಾ ಪಾರ್ಟಿ ಮಾಡೋಕ್ಕೆ? ಯಾವುದು ಬೇಡ, ದೇವರಿಗೆ ಒಂದು ದೀಪ ಹಚ್ಚಿ ಮನೇಲೇನೆ ಸ್ವಲ್ಪ ಶಾವಿಗೆ ಪಾಯಸನೂ ಬೋಂಡ ಮಾಡೋಣ ಬಾ. ಅವೆಲ್ಲ ಬೇಡ ಬಾಪ್ಪ, ನಮ್ಮಂಥವ್ರಿಗೆ ಅವೆಲ್ಲ ಸರ್ ಬರಲ್ಲ. ಬಾರ ಮಗನೇ. ಅಜ್ಜಿ ಪ್ಲೀಸ್ ಅಜ್ಜಿ, ಕೇಕ್ ಕಟ್ ಮಾಡಿ ಎಲ್ರಿಗೂ ಬಿರಿಯಾನಿ ಮಾಡಿಸು ಅಜ್ಜಿ. ಊರವರಿರೋರೆಲ್ರಿಗೂ ಬಿರಿಯಾನಿ ಮಾಡಿಸೋಣ ಅಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ. ನೋಡಪ್ಪ, ಇಲ್ಲ ಅವೆಲ್ಲ ನಾವು ಮಾಡೋಕ್ಕಾಗಲ್ಲ. ನೋಡು, ನಾನು ಹೇಳ್ತಾ ಇದ್ದೀನಿ ತಾನೇ, ಮನೆಯಲ್ಲೇ ಪಾಯಸ ಮಾಡಿಕೊಡ್ತೀನಿ ಬಾ. ಅದನ್ನೇ ತಿಂದು ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿವಂತೆ ಬಾ. ಅವೆಲ್ಲ ಮಾಡಬಾರ್ದು ನಾವು. ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ. ಪಾಪ ಏನು ಹುಡುಗ ಕೇಳ್ಕೊತಾ ಇದ್ದಾನಲ್ಲ, ಬರ್ತಡೇಗೆ ತಾನೇ, ಏನು ಒಂದು 5-6 ಜನನ ಕರೆದು ಬಿರಿಯಾನಿ ಮಾಡಿಬಿಟ್ಟು ಹಾಗೆ ಚಿಕ್ಕದಾಗಿ ಕೇಕ್ ಕಟ್ ಮಾಡೋದು ಬಿಡಿ ಅತ್ತೆ. ಪಾಪ ಮಕ್ಳಿಗೆ ಆಸೆ ಅಲ್ವಾ? ಮಕ್ಕಳು ಇವಾಗ ಕೇಳ್ತವೆ, ಆಮೇಲೆ ದೊಡ್ಡವಾದ್ಮೇಲೆ ಕೇಳ್ತವ? ಸರಿ ಬಿಡು, ಆಯಿತು. ಏನು ಮಗ ಕೇಳ್ತಾ ಇತ್ತಲ್ಲ, ಮಾಡೋಣ. ಸರಿ ಬಿಡಪ್ಪ, ನಿನ್ನ ಬರ್ತಡೇಗೆ ಇವತ್ತು ಎಲ್ರಿಗೂ ಬಿರಿಯಾನಿ ಹಾಕ್ಸೋಣ. ಹಾಗೆ ಕೇಕು ಕಟ್ ಮಾಡೋಣ ಬಿಡು. ಅಜ್ಜಿ ಒಪ್ಕೊಬಿಟ್ಲು, ಇವತ್ತು ನನ್ನ ಬರ್ತಡೇಗೆ ಕೇಕ್ ಕಟ್ ಮಾಡ್ತೀವಿ. ಲೋ ಪ್ರದಿ, ನೋಡ್ದಾ ನಮ್ಮ ಅಜ್ಜಿ ಒಪ್ಕೊಬಿಟ್ಲು ಕಣು. ಒಂದೇ ಮಾತೆ ನಾನು ಹೇಳಿದ್ದು, ನೋಡ್ದಾ ಹೆಂಗೆ ಒಪ್ಕೊಬಿಡ್ತು ಅಜ್ಜಿ. ನಾನೇ ಅಲ್ವಾ ನಿಂಗೆ ಹೇಳ್ಕೊಟ್ಟಿದ್ದು? ನೋಡ್ದಾ ಐಡಿಯಾ ಹೇಗೆ ವರ್ಕೌಟ್ ಆಯಿತು ಅಂತ? ಕಣು, ಥ್ಯಾಂಕ್ ಯು ಪ್ರದಿ. ನಿನಗೆ 1 ಪ್ಲೇಟ್ ಬಿರಿಯಾನಿ ಎಕ್ಸ್ಟ್ರಾ, ಹಾಗೆ 1 ಪೀಸ್ ಕೇಕು ಜಾಸ್ತಿ ಕೊಡ್ತೀನಿ ಬಿಡು ನಿನಗೆ. ಏನಿಲ್ಲ ಅಂತಂದರೂ ಒಂದು 20-30 ಜನ ಬರ್ತಾರೆ. ಸರಿ, ನಾವಿಬ್ಬರೇ ಅಷ್ಟು ಜನಕ್ಕೆಲ್ಲನೂ ಅಡುಗೆ ಮಾಡೋಕ್ಕಾಗಲ್ವಲ್ಲ. ಹೋಗಿ ಆ ಜೈಯಿಗೂ, ಆಮೇಲೆ ಕಿವುಡಜ್ಜಿಗೂ, ಆಮೇಲೆ ಭಾಗ್ಯ, ರತ್ನ ಎಲ್ರಿಗೂ ಹೇಳ್ಬಿಟ್ಟು ಬಾ ಹೋಗು. ಬೇಗ ಇವಾಗಿಂದನೇ ಬಿರಿಯಾನಿ ಮಾಡೋಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಣ. ಸಾಯಂಕಾಲದಷ್ಟೊತ್ತಿಗೆ ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರೂ ಊಟ ಮಾಡೋಣ. ಅಜ್ಜಿ ನೀವೆಲ್ಲನೂ ಅಡುಗೆಗೆ ರೆಡಿ ಮಾಡ್ಕೊಳ್ರಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ರಾತ್ರಿ ಕೇಕ್ ಕಟ್ ಮಾಡಬೇಕಲ್ಲ, ಅದಕ್ಕೆ ಡೆಕೋರೇಷನ್ ಮಾಡ್ಕೋತೀವಿ ಅಜ್ಜಿ. ಸರಿ ಆಯಿತು, ಹೋಗಪ್ಪ. ಸರಿ ಅತ್ತೆ, ಅಡುಗೆ ಮಾಡೋದಕ್ಕೆ ಎಲ್ರಿಗೂ ಹೇಳ್ಬಿಟ್ಟು ಬರ್ತೀನಿ. ಸರಿ, ಬೇಗ ಹೋಗಿ ಬೇಗ ಬಾಮ್ಮ. ಎಲ್ರಿಗೂ ಹೇಳ್ಬಿಡು, ಬೇಗ ಬರ್ರಿ. ಯಾರು ಮನೇಲಿ ಅಡುಗೆ ಮಾಡಬೇಡ್ರಿ, ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ಬರ್ತಡೆಗೆ ಅಂತ ಹೇಳ್ಬಾ. ಸರಿ ಅತ್ತೆ, ಹೇಳ್ಬಿಟ್ಟು ಬರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ತಮ್ಮಣ್ಣಿ ಬರ್ತಡೇ ಇದೆ. ನೀವು ಬನ್ನಿ, ಕೇಕ್ ಕಟ್ ಮಾಡೋಣ, ಹಾಗೆ ಬಿರಿಯಾನಿ ಪಾರ್ಟಿ ಮಾಡೋಣಂತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓ ಲಕ್ಷ್ಮಿ, ಬಾ. ಏನು ಅಪರೂಪಕ್ಕೆ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಇವತ್ತು? ಏನು ವಿಶೇಷ? ಏನಿಲ್ಲಮ್ಮ, ನನ್ನ ಮಗಂದು ಬರ್ತಡೇ ಇದೆ ಇವತ್ತು,
ಅದಕ್ಕೆ ರಾತ್ರಿಗೆ ಕೇಕ್ ಕಟ್ ಮಾಡೋಣ, ಹಾಗೆ ಬಿರಿಯಾನಿ ಪಾರ್ಟಿ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಎಲ್ರನ್ನೂ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಇವತ್ತು ಮನೆಗೆ ಅಡುಗೆ ಮಾಡಬೇಡ ನೀನು, ಎಲ್ರೂ ಊಟಕ್ಕೆ ನಮ್ಮನೆಗೆ ಬರಬೇಕು, ಸರಿನಾ? ಹ್ಞೂ ಸರಿ ಲಕ್ಷ್ಮಿ, ಬರ್ತೀನಿ. ಬಾ ಕುತ್ಕೋ, ಕಾಫಿ ಮಾಡ್ಕೊಂಡು ಬರ್ತೀನಿ, ಕಾಫಿ ಕುಡಿಯುವಂತೆ. ಬೇಡ ಬೇಡ, ಇಲ್ಲೇ ಕಾಫಿ ಕುಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಟೈಮ್ ಆಗೋಗ್ತದೆ. ಇನ್ನು ಎಲ್ರ ಮನೆಗೂ ಹೋಗಿ ಹೇಳ್ಬಿಟ್ಟು ಬರಬೇಕು, ಆಮೇಲೆ ಹೋಗಿ ಅಡುಗೆ ಮಾಡಬೇಕಲ್ಲ, ಟೈಮ್ ಆಗೋಗ್ತದೆ. ಸರಿ ಬಾ, ಈಗಲೇ ನಿನಗೂ ಏನು ಕೆಲಸ ಇಲ್ವೇನೋ, ಹೋಗ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬಾ ಅಮ್ಮ. ಹಾಂ, ನನಗೂ ಏನು ಕೆಲಸ ಇಲ್ಲ ಇವತ್ತು. ಸರಿ ನಡಿ, ನಾನು ಬರ್ತೀನಿ ಈಗಲೇ, ಬೇಗ ಬೇಗ ಎಲ್ಲನೂ ಅಡುಗೆ ಮಾಡೋಣಂತೆ. ಓ ಏನೇ ರತ್ನ, ಏನು ಅಡುಗೆ ಮಾಡಬೇಕು ಹೋಗೋಣ ಅಂತ ಏನೋ ಹೇಳ್ತಾ ಇದೆಯಾ, ಏನು ವಿಶೇಷ? ಓ ಜಗಳ ಗಂಟಿ ಜೈ, ನೀನು ಇಲ್ಲಿಗೆ ಬಂದ್ಬಿಟ್ಟ, ಹೋಗಲಿ ಬಿಡು, ನಿಮ್ಮ ಮನೆ ಹತ್ರನೇ ಬರಬೇಕು ಅಂತ ಇದ್ದೆ, ನೀನೇ ಬಂದೆ. ಅದೇನೋ ಹೇಳ್ತಾರಲ್ಲ, ಬಯಸದೆ ಬಂದ ಭಾಗ್ಯ ಅನ್ನಂಗೆ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದೀಯಾ. ಸರಿ, ಇವತ್ತು ನನ್ನ ಮಗನ ಬರ್ತಡೇ ಇದೆ, ರಾತ್ರಿಗೆ ಬಿರಿಯಾನಿ ಪಾರ್ಟಿ ಮಾಡ್ತಾ ಇದ್ದೀವಿ, ನೀನು ತಪ್ಪದಂಗೆ ಬಾ. ಲೇ, ನೀನೇನು ಬೂಂದಿ ಪಾಟ್ನ ಅಂತಿದ್ದೇನೆ ಜಗಳ ಗಂಟಿ ಜೈ ಅಂತ ಇಕ್ಕಕ್ಕೆ? ಹಾಂ ನೋಡೋ, ನೀನು ಎಲ್ಲೋದ್ರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀಯ ನನ್ನ ಮೇಲೆ. ಓಹ್ ಸರಿ ಬಿಡು, ಏನೋ ಬಿರಿಯಾನಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಫ್ಯಾಮಿಲಿ ಸಮೇತ ಬರ್ತೀವಿ. ಹಂಗೇನೆ ಬಾಕ್ಸ್ಗೂ ತುಂಬ್ಕೊಂಡು ಹೋಗ್ತೀನಿ, ಇವಾಗೆ ಹೇಳಿದ್ದೀನಿ. ಅಯ್ಯೋ, ನಿನ್ನ ಬುದ್ಧಿ ಗೊತ್ತಿಲ್ವಾ? ಎಲ್ಲಾದರೂ ಏನಾದರೂ ಊಟ ಹಾಕ್ತಾರೆ ಅಂತಂದರೆ ಕಾಯ್ಕೊಂಡಿರ್ತೀಯ, ಮನೆಗೆ ಬೇಕಾದ್ರೆ ಅಡುಗೆನೇ ಮಾಡಲ್ಲ, ಹೋಗಿ ಅಲ್ಲೇ ಕುತ್ಕೊಂಡು ಅಲ್ಲೇ ಬಿಟ್ಟು ಊಟ ತಿಂದು ಹೋಗೋವರೆಗೂ ನಿನಗೆ ಸಮಾಧಾನ ಎಲ್ಲಿರ್ತದೆ? ಸರಿ ಬಾ ಹೋಗಲಿ, ತಿಂದ್ಬಿಟ್ಟು ಅಂಡೆ ತುಂಬ್ಕೊಂಡೋಗಿ ಉಂಟೆ ಮಾಡಿಕ್ತೀನಿ. ಅಲ್ಲ, ನೀನೇನಾದರೂ ನನ್ನ ಬಕ್ರ ಅಂದ್ಕೊಂಡಿದ್ದೀಯೇನೆ? ಹಾಂ, ನೀನು ಇಷ್ಟೆಲ್ಲ ಮಾತುಗಳಾಡಿ ನಿಮ್ಮ ಮನೆಗೆ ಬಂದು ನಾನು ಬಿರಿಯಾನಿ ತಿಂದರೆ ನನಗೆ ಮರ್ಯಾದೆ ಇರ್ತದೇನೆ? ಹಾಂ, ನನ್ನೇನ ಮೂರು ಬಿಟ್ಟವರು ಅಂದ್ಕೊಂಡಿದ್ದೀಯೇನೆ? ಲೈ ಹೋಗೆ ಲೈ, ನಿನ್ನ ಮನೆ ಬಿರಿಯಾನಿನೂ ಬೇಡ, ನಿನ್ನ ಮನೆಯೂ ಬೇಡ. ಥೂ, ನೀನು ಜನ್ಮಕ್ಕೆ ನಾಚಿಕೆ ಆಗಬೇಕು. ಹಾಂ, ಮನೆಗೆ ಬರೋ ಅತಿಥಿಗಳನ್ನ ಹೀಗೆ ಅವಮಾನ ಮಾಡೋದು ನೀನು? ಅಲ್ಲ, ಅತಿಥಿಗಳನ್ನಾದರೆ ಸತ್ಕಾರ ಮಾಡ್ಬೋದು, ನೀನೇನು ಅತಿಥಿ ಅಲ್ವಲ್ಲ, ತಿಥಿ ಊಟಕ್ಕೆ ಬಂದಂಗೆ ಯಾವಾಗೂ ಬರ್ತಾನೆ ಇರ್ತೀಯ. ಆಹಾ, ಕೂತ್ಕೊಳ್ಳಲೇ ಸಾಕು. ನೀನು ಬಂದಿಲ್ಲ ಅಂತಂದರೆ ನನ್ನ ಮಗನ ಬರ್ತಡೇ ನಡೆಯಲ್ವಾ, ಇಲ್ಲ ಬಿರಿಯಾನಿ ಪಾರ್ಟಿ ನಡೆಯೋದಿಲ್ವ? ಬರಬೇಡ ಹೋಗಲೇ. ಓ ಏನು, ನಾನೇನು ನಿನ್ನ ಕರೆಯೋಕ್ಕೇನು ಬಂದಿಲ್ಲ ಹೇಳು, ಸುಮ್ಮನೆ ನಮ್ಮ ಅತ್ತೆ ಹೇಳು ಅಂತ ಹೇಳಿದ್ಲು ಅಷ್ಟೇ. ಒಂದು ಮಾತು ಹಂಗೆ ಬಿಸಾಕ್ತಾ ಇದ್ದೀನಿ ಅಷ್ಟೇ ನಿನಗೆ. ಓ ಪ್ರೀತಿಯಿಂದ ಏನು ನಿನ್ನ ಕರೆಯೋಕ್ಕೆ ಬಂದಿಲ್ಲ ಹೇಳು ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೆಲ್ಲ ಅವಮಾನ ಮಾಡಿಬಿಟ್ಟಲ್ಲೇ ನೀನು ನನಗೆ. ಹಾಂ, ಅಯ್ಯೋ ಬೋಸುಡಿ, ಜಾಡ್ಸ್ ಒದ್ದೆ ಅಂತಂದರೆ ನಿಮ್ಮ ಮನೆ ಹತ್ರ ಹೋಗಿ ಬೀಳಬೇಕು. ಬೆಳಗ್ಗೆ ಎದ್ದು ಯಾರ ಮಕ್ಕ ನೋಡಿದ್ನೋ, ಈ ಮೂದೇವಿ ಹತ್ರ ಜಗಳ ಆಡ್ತಾ ಇದ್ದೀನಿ, ಹೋಗ್ತಾ ಇರು ಮನೆ ಕಡೆ. ಥೂ. ಏ ಲಕ್ಷ್ಮಕ್ಕ ಜಯಕ್ಕ, ಹಾಗೆಲ್ಲ ಕಿತ್ತಾಡಬೇಡ್ರಿ, ನೀವಿಬ್ಬರು ಫ್ರೆಂಡ್ಸ್ ತಾನೇ? ಹಾಂ, ಹಾಗೆಲ್ಲ ಕಿತ್ತಾಡಬೇಡ್ರಿ, ಬರ್ರಿ ಎಲ್ಲರೂ ಒಂದಾಗಿ ಸೇರಿ ಬಿರಿಯಾನಿ ಮಾಡಿ ಚೆನ್ನಾಗಿ ತಿನ್ಕೊಂಡು ಹಾಡಿ ಕುಣಿದು ಕುಪ್ಪಳಿಸೋಣ ಬರ್ರಿ. ಅಲ್ಲ, ಕಿತ್ತಾಡೋದು ಯಾವಾಗೂ ಇದ್ದೇ ಇರ್ತದೆ. ಹಾಂ, ಕಿತ್ತಾಡಬೇಡ್ರಿ, ಬಂದ್ರಿ ಇವತ್ತು ಒಂದಿನೂ ಎಲ್ಲರೂ ಸೇರಿ ಖುಷಿಯಿಂದ ಪಾರ್ಟಿ ಮಾಡೋಣಂತೆ. ಇಲ್ಲ ರತ್ನ, ನಾನು ಬರಲ್ಲ, ಇವಳ ಹತ್ರ ಇಷ್ಟೆಲ್ಲ ಅನ್ಸ್ಕೊಂಡು ನಾನು ಬಂದರೆ ನನಗೆ ಮರ್ಯಾದೆ ಇರ್ತದ? ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ. ಜೈ ಜೈ, ಹೋಗ್ಲಿ ಬಾ ಜೈ. ಸಾರಿ, ಹಂಗೆಲ್ಲ ಕಿತ್ತಾಡಬಾರ್ದಲ್ವಾ? ಇವತ್ತೊಂದಿನ ಕಿತ್ತಾಡೋದು ಬೇಡ, ನಾಳೆಯಿಂದ ಕಿತ್ತಾಡೋಣಂತೆ. ಇವತ್ತೊಂದಿನ ಬಾ, ಬರ್ತಡೇ ಪಾರ್ಟಿ ಮಾಡೋಣ. ನಿಮಗೆ ಬಿರಿಯಾನಿ ಅಂದರೆ ಇಷ್ಟ ಇಲ್ವಾ? ಇವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇರೋದು ನಾವು. ಬಾ, ತಿಂದ್ಬಿಟ್ಟು ಹಂಗೆ ಬಾಕ್ಸ್ಗೆ ಎತ್ಕೊಂಡೋಗಿವಂತೆ. ಬಾ ಜೈ. ಹೆಂಗೆ ಸಾರಿ ಕೇಳಿಸ್ಬಿಟ್ಟೆ ಲಕ್ಷ್ಮಿ ಹತ್ರ. ಈ ಜೈ ಅಂದರೆ ಏನು ಸುಮ್ಮನೆನಾ? ಜಯ ಜಯ ರಾಕೆಟ್, ಜಯ ಮುಂಗಂಡ ರಾಕೆಟ್. ಹಾ ಹೆಂಗೋ ಮಟನ್ ಬಿರಿಯಾನಿ ಮಾಡಿಸ್ತಾವಳೆ, ಚೆನ್ನಾಗಿ ಬಾರಿಸ್ಬಿಡ್ತೀನಿ ಹೋಗಿ. ಲಕ್ಷ್ಮಿ, ನೀನು ಸಾರಿ ಕೇಳ್ದೇನೆ ನನಗಿವತ್ತು. ನೀನು ನನ್ನ ಕಾಲಿಗೆ ಬಿದ್ದಷ್ಟೇ ಖುಷಿಯಾಗೋಯ್ತು ಕಣೆ ನನಗೆ. ನೀನು ಏನೇ ಬೈಯಿ ಏನೇ ಮಾಡು, ನಾನಂತೂ ಮಟನ್ ಬಿರಿಯಾನಿ ತಿನ್ನಕ್ಕೆ ಬಂದೇ ಬರ್ತಾ ಇದ್ದೆ. ನಾನು ಆಡಿದ ನಾಟಕ ಹೆಂಗಿತ್ತು ಕಣೆ ನಿಂಗೆ? ಲೇ ಬಕ್ರಿ ಬಕ್ರೀದ್, ನೀನು ಬಕ್ರಿ ಆಗಿದ್ದೆಲ್ಲೇ, ನಾನು ಹಾಡಿದ್ದು ನಾಟಕ ಕಣೆ. ಹೆಂಗೆ ಇತ್ತು? ನೀನು ಏನಾದರೂ ನಾಟಕ ಮಾಡು, ಹೆಂಗೋ ಸಾರಿ ಕೇಳ್ದಲ್ಲ, ನನಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು. ಬಾ, ಇವತ್ತು ಬಿರಿಯಾನಿಗೆ ನಿನಗೆ ಬೇದಿ ಮಾತ್ರೆ ಹಾಕ್ಕೊಟ್ಟಿಲ್ಲ ಅಂದರೆ ಕೇಳು ಮತ್ತೆ. ನೋಡ, ನಿನ್ನ ಹತ್ರ ಕಿತ್ತಾಡ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ನಿನ್ನ ಹತ್ರ ಕಿತ್ತಾಡ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ. ರತ್ನ, ಬೇಗ ಬಾ, ಹೋಗೋಣ ಅಡುಗೆ ಮಾಡೋಕ್ಕೆ. ಅಮ್ಮ ಜಯ್ಯ, ನೀನು ಬಿರಿಯಾನಿ ತಿನ್ನಕ್ಕೆ ಬರ್ತೀಯೋ ಇಲ್ಲ ಬಿರಿಯಾನಿ ಮಾಡೋಕ್ಕೋ ಹೆಲ್ಪ್ ಮಾಡೋಕ್ಕೆ ಬರ್ತೀಯೋ? ಇಲ್ಲ, ಯಾವುದೋ ಒಂದಕ್ಕೆ ಬರ್ತೀನಿ, ಹೋಗಲೈ. ತಮಣಿ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಕಣೋ. ಥ್ಯಾಂಕ್ ಯು ಕಣೆ ಪಿಂಕಿ. ತಮಣಿ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಕಣೋ. ಥ್ಯಾಂಕ್ ಯು ವೆಂಕಾ.
ಹಾ ತಮ್ಮಣ್ಣಿ, ನಿನ್ ಬರ್ತಡೆಗೆ ಏನು ಪಾರ್ಟಿ ಕೊಡಲ್ವಾ? ಕೇಕ್ ಕಟ್ ಮಾಡಲ್ವಾ ನೀನು? ಹೌದು ಕಣೋ, ಇವತ್ತು ನಾವು ರಾತ್ರಿಗೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಹಾಗೆ ಎಲ್ರಿಗೂ ಬಿರಿಯಾನಿ ಪಾರ್ಟಿ ಕೊಡ್ತಾ ಇದ್ದೀನಿ. ನಿಮ್ಮನ್ನ ಕರೆಯೋಣ ಅಂತಾನೆ ಬಂದೆ. ಓ ಹೌದಾ, ಬಿರಿಯಾನಿ ಪಾರ್ಟಿ ಮಾಡ್ತಾ ಇದೆಯಾ ನೀನು ಇವತ್ತು? ಏ ಓ ಏನು ತಮ್ಮಣ್ಣಿ, ಏನು ಬಿರಿಯಾನಿ ಪಾರ್ಟಿ ಅಂತ ಏನನ್ನು ಹೇಳ್ತಾ ಇದ್ದೀರಾ? ನನ್ ಬಿಟ್ಟು ಬಿರಿಯಾನಿ ಪಾರ್ಟಿ ಮಾಡ್ತಾ ಇದ್ದೀರೇಂದ್ರು? ಆಹಾಹಾ, ಈ ಕಿವುಡಿಗೆ ಏನು ಕೇಳಿಸ್ತಿದ್ರು ಬಿರಿಯಾನಿ ಅನ್ನೋ ಪದ ಮಾತ್ರ ಕಿವಿಗೆ ಬಿದ್ದುಬಿಡ್ತದೆ. ಕಾಗೆ ಮುದುಕಿಗೆ ಯಾರಾದರೂ ಬಿಟ್ಟಿಯಾಗಿ ಏನಾದರೂ ಕೊಟ್ಟರೆ ಸಾಕು ಅಂತ ತಿನ್ನೋಕೆ ಕಾಯ್ತಾ ಇರ್ತಾಳೆ. ಅದೇನು ಬರ್ಗೆಟ್ಟವಳು ಈ ಕಾಗೆ ಮುದುಕಿ. ಹಾಂ ಏನು ಬಿರಿಯಾನಿ ತಿನ್ನು ಬಾ ಅಂತ ಕರಿತಾ ಇದೆಯಾ ನೀನು? ಸರಿ ಹೇಳು. ಪಾಪ ಮಗು ಕರೆದಿದ್ದೆ ಅಂದಮೇಲೆ ನಾನು ಬರ್ದೇ ಇರೋಕ್ಕಾಗ್ತದಾ? ನೀನು ಬಿರಿಯಾನಿ ತಿನ್ನಕ್ಕೆ ಬರಬೇಡ, ಮನೆಗೆ ಹೋಗಿ ಅನ್ನ ಸಾರು ಉಣ್ಣೋಗು. ಮುದುಕಿ ಮುದ್ಕೊಂಡು ಮಲಕ್ಕಳೋದು ಬಿಟ್ಟು ಬೀದಿ ಬೀದಿ ಅಲಿತಾವಳಿಲ್ಲಿ. ಓ ಮರಿದಂಗೆ ಬಿರಿಯಾನಿ ತಿನ್ನಕ್ಕೆ ಬಾ ಅಂತ ಹೇಳ್ತಾ ಇದ್ಯಾ? ಬಂದೇ ಬರ್ತೀನಿ, ಏನು ಭಯ ಬೀಳ್ಬೇಡ ನೀನು, ಬರ್ತೀನಿ ನಾನು. ಅಲ್ಲ, ನಿನಗೆ ಪೀಸುಗಳು ಕಡಿಯೋಕ್ಕೆ ಹಲ್ಲುಗಳೇ ಇಲ್ಲ. ಇರೋವೆ ಎರಡೇ ಎರಡು ಹಲ್ಲುಗಳು ಮುಂದೆ ಅಲ್ಲಾಡ್ತಾವೆ, ಅವು ಉದ್ರೋಗ್ಬಿಟ್ಟವು. ಆಮೇಲೆ ಅದು ಅಲ್ಲದೆ ವಯಸ್ಸಾಗಿರೋರು ಮಟನ್ ತಿನ್ನಬಾರ್ದು, ಯಾಕಂದರೆ ಜೀರ್ಣ ಆಗಲ್ವಂತೆ. ಜೀರ್ಣ ಆಗದೆ ವಾಂತಿ ಭೇದಿಗಳಾಗಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗ್ತೀಯ. ಅದೊಂದು ಹೆಚ್ಚು ಕಮ್ಮಿ ಆಗ್ತದೆ. ಬೇಡ, ಹೋಗು ಮನೆಗೆ ಮಲ್ಕೋಗಮ್ಮ ನೀನು. ಸರಿ ಸರಿ, ನೀನು ಏನು ಹೇಳ್ದೆ ನಂಗೆ ಕೇಳಿಸ್ಲಿಲ್ಲ. ಬಿರಿಯಾನಿ ತಿನ್ನಕ್ಕೆ ಬಾ ಅಂತ ಹೇಳ್ದಲ್ಲ, ಬರ್ತೀನಿ ಬಿಡು. ಸರಿ ನೀವು ಹೋಗ್ರಪ್ಪ, ನಾನು ಬರ್ತೀನಿ.